ಎಲ್ಲರಿಗೂ ನಮಸ್ಕಾರ. I am Chandrashekar AC, Assistant Professor of Mathematics. Today I am going to discuss a few concepts of linear differential equations in the paper Algebra 2 and Differential Equations 1 of the third semester B.Sc Mathematics. In the previous sessions, you all learnt definition of differential equations, order and degree of differential equations, and studied how to solve the differential equations of first order and first degree differential equations. ಅಂದರೆ ಇದುವರೆಗೆ ನೀವು ಇದನ್ನೆಲ್ಲ ಕಲ್ತಿದ್ದೀರಿ. ಯಾವ ರೀತಿ ಸಾಲ್ವ್ ಮಾಡ್ಬೋದು ಡಿಫ್ರೆನ್ಷಿಯಲ್ ಈಕ್ವೇಷನ್ಸು ಫಸ್ಟ್ ಆರ್ಡರ್ ಮತ್ತು ಫಸ್ಟ್ ಡಿಗ್ರಿ ಇದ್ದಾಗ. ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಆರ್ಡರ್ ಮತ್ತು ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಇದ್ದಾಗ ಬೇರೆ ಬೇರೆ ಮೆಥಡಲ್ಲಿ ನಾವು ಆ ಈಕ್ವೇಷನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಯಾವ್ಯಾವ ಮೆಥಡು ನೀವು ಆಲ್ರೆಡಿ ಕಲ್ತಿರೋದು? ಫಸ್ಟ್ ಆರ್ಡರ್ ಆ್ಯಂಡ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ by the various methods like variable separable, homogeneous equations, exact equations, linear equations, and equations reducible to linear form, that is Bernoulli's equations, etc. In this session we are going to learn about ordinary differential equations with constant coefficients, particularly linear differential equations with constant coefficients of order greater than or equal to 2. ಇಲ್ಲಿ ಆರ್ಡರು ಗ್ರೇಟರ್ ದ್ಯಾನ್ 2 ಇರುತ್ತೆ ಅಥವಾ ಈಕ್ವಲ್ ಟು 2 ಇರುತ್ತೆ. Ordinary differential equations with constant coefficients. Learning objective: identify the linear differential equation of higher order with constant coefficients. Session outcomes: students will able to identify the linear differential equations of higher order with constant coefficients. higher order ಅಂದರೆ ಸೊ ಈ ಸೆಷನ್ನಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಹೈಯರ್ ಆರ್ಡರ್ ಮೀನ್ಸ್ ಆರ್ಡರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2, ಡಿಗ್ರಿ 1 ಇರುತ್ತೆ. ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ಕನ್ಸ್ಟ್ರಕ್ಟ್ ದ ಸೆಕೆಂಡ್ ಆ್ಯಂಡ್ ಹೈಯರ್ ಆರ್ಡರ್ ಆರ್ಡಿನರಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. Students will also able to find the homogeneous and non-homogeneous linear differential equations. ಮುಂದೆ ನಾನು ಹೇಳ್ತೀನಿ ಹೋಮೋಜೀನಿಯಸ್ ಮತ್ತು ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ಬರುತ್ತೆ. ನೋಡಿ, ಇವಾಗ ಸೆಕೆಂಡ್ ಆ್ಯಂಡ್ ಹೈಯರ್ ಆರ್ಡರ್ ಆರ್ಡಿನರಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದು ಸಲ ನೋಡೋಣ. A linear differential equation with constant coefficients of order n is of the form a0 d power n y dx power n plus a1 d to the power n minus 1 y dx to the power of n minus 1 etc. a n y equals f of x. Let it be equation 1. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ linear differential equation ಆಫ್ ಹೈಯರ್ ಆರ್ಡರ್. ಇಲ್ಲಿ a0, a1 ಮತ್ತು an ಇವೆಲ್ಲ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸು ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿರೋ ಎಫ್ ಆಫ್ ಎಕ್ಸು ಇಟ್ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್. ಸೊ ದಿಸ್ ಫಾರ್ಮ್ ಆಫ್ ಆನ್ ಈಕ್ವೇಷನ್ ಈಸ್ ಕಾಲ್ಡ್ ಹೈಯರ್ ಆರ್ಡರ್ ordinary linear differential equation with constant coefficients. It may be noted that the dependent variable
and its derivatives. Dependent variable ಅಂದರೆ ಯಾವುದು? y. ಅದರ derivatives appear only in the first degree. ನೋಡಿ ಇವಾಗ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಷನ್ ಅಥವಾ ಈಕ್ವೇಷನ್ 1 ಏನಿದೆ, ಈ ಡಿಫರೆನ್ಷಿಯಲ್ ಈಕ್ವೇಷನ್ನಲ್ಲಿ ಇರೋ ಹೈಯೆಸ್ಟ್ ಆರ್ಡರು ಯಾವುದು? ನೋಡಿ ಇದು ಇಲ್ಲಿ ಆರ್ಡರ್ n ಇದೆ, ಇದರ ಡಿಗ್ರಿ 1 ಇದೆ. ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಲ್ರೆಡಿ ಕಲ್ತಿದ್ದೀರಾ, ಆದರೂ ಒಂದು ಸಲ ಬೇಕಾದ್ರೆ ನಾನು ರಿಕಾಲ್ ಮಾಡ್ತೀನಿ. ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೇನು? ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ದಿ highest order derivative present in the equation. Order of the differential equation is the highest order derivative present in the given differential equation. Suppose ಇದು differential equation ಆದರೆ ಇದರಲ್ಲಿರೋ highest order derivative ಯಾವುದು? highest order derivative ಬಂದು ಫಸ್ಟ್ ಒನ್ ಏನಂತ ತೋರಿಸ್ತಾ ಇದ್ದೀನಿ, ಇದು ಹೈಯೆಸ್ಟ್ ಆರ್ಡರ್ ಇರ್ತಕ್ಕಂಥ ಡೆರಿವೇಟಿವ್. ಹಾಗಾಗಿ ಆರ್ಡರು n ಆಯಿತು. ಹಾಗಾದರೆ ಡಿಗ್ರಿ ಅಂದ್ರೇನು? ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್, ಇಟ್ ಈಸ್ ದಿ ಪಾಸಿಟಿವ್ ಇಂಟೆಗ್ರಲ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇನ್ವಾಲ್ವ್ಡ್ ಇನ್ ಇಟ್. ಪಾಸಿಟಿವ್ ಇಂಟೆಗ್ರಲ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇನ್ವಾಲ್ವ್ಡ್ ಇನ್ ಇಟ್. ಹೈಯೆಸ್ಟ್ ಆರ್ಡರ್ ನಾವೇನು ನೋಡಿದ್ದೀವಿ ಅದಕ್ಕೆ ಇರ್ತಕ್ಕಂಥ ಪವರ್ ನೋಡಬೇಕು. ನೋಡಿ ಇದು ಈಗ ಹೈಯೆಸ್ಟ್ ಆರ್ಡರ್ ಇರೋ ಡೆರಿವೇಟಿವ್ ಟರ್ಮು, ಇದರ ಡಿಗ್ರಿ 1 ಇದೆ. ಹಾಗಾಗಿ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ 1 ಈಸ್ 1 ಆಗುತ್ತೆ, ಆರ್ಡರು n ಆಗುತ್ತೆ. ಸೊ ಆರ್ಡರ್ n, degree 1. If f of x equal to 0, then the equation 1 is called a homogeneous linear differential equation. ಮೇಲ್ಗಡೆ ಏನು ನಾವು ಈಕ್ವೇಷನ್ 1 ಬರೆದಿದ್ದೀವಿ, ಆ ಈಕ್ವೇಷನ್ 1ನಲ್ಲಿ ಅದರ ಆರ್ ಎಚ್ ಎಸ್ ಪಾರ್ಟು ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆದರೆ ಅದು ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಆದರೆ ಇಟ್ ಈಸ್ ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ನೋಡಿ, ಒಂದು ಹೋಮೋಜೀನಿಯಸ್ಸು, ಇನ್ನೊಂದು ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಇದರ ಡಿಫರೆನ್ಸು ನೋಟ್ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆದರೆ ಹೋಮೋಜೀನಿಯಸ್ ಆಗುತ್ತೆ, ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಆದರೆ ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. Suppose if we represent or denoting d by dx by capital D, so then we define capital dy as first order derivative, that is dy by dx. Capital D square y becomes d square y by dx square. Capital D power n y equals d power n y dx power n, where d is differential operator. ನಮ್ಮ ಕನ್ವೀನಿಯೆಂಟ್ಗೆ ಇದನ್ನು ಈ ಥರ ಡಿನೋಟ್ ಮಾಡ್ಕೋತಾ ಇದ್ದೀವಿ. ಕ್ಯಾಪಿಟಲ್ ಡಿ ಬಂದು ಡಿಫರೆನ್ಷಿಯಲ್ ಆಪರೇಟರ್ ಆಗುತ್ತೆ. ಆವಾಗ ಈಕ್ವೇಷನ್ 1ಅನ್ನು ಈ ಫಾರ್ಮಲ್ಲಿ ಬರೀಬೋದು. ಯಾವ ಫಾರ್ಮಲ್ಲಿ? ಸೊ ರಿಪ್ಲೇಸಿಂಗ್ ಡಿ ಬೈ ಡಿ ಎಕ್ಸ್ ಬೈ ಕ್ಯಾಪಿಟಲ್ ಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆರ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಬೈ ಕ್ಯಾಪಿಟಲ್ ಡಿ ಸ್ಕ್ವೇರ್ ವೈ. So then equation 1 becomes in this form. So after representing small d by dx by capital D, or dy by dx by capital dy, d square y by dx square by capital D square y, and so on. So then the equation 2 becomes f of d into y equals f of x. That means
ಇಲ್ಲಿ ಏನು ಟರ್ಮ್ಸ್ ಇದೆ, ಈ ಟರ್ಮ್ಸು, ಇದು ಫಂಕ್ಷನ್ ಆಫ್ ಡಿ ಆಗುತ್ತೆ. ಇಷ್ಟನ್ನು ಇದನ್ನು ಕ್ಯಾಪಿಟಲ್ ಎಫ್ ಆಫ್ ಡಿ ಅಂತ ತಗೊಂಡ್ರೆ ಫಾರ್ ಅವರ್ ಕನ್ವೀನಿಯೆಂಟ್ ದ ಹೋಲ್ ಈಕ್ವೇಷನ್ 2 ಬಿಕಮ್ಸ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್. So this should be equal to capital F of t. Now it is the operator. Next we shall pass on to examples on linear differential equations. ಈಗ linear differential equation ನಾವು ಪರ್ಟಿಕ್ಯುಲರ್ಲಿ ಇಲ್ಲಿ ಕಲಿತಾ ಇರೋದು ಆರ್ಡರು 2 ಅಥವಾ 2ಗಿಂತ ಜಾಸ್ತಿ ಇರೋದು, ಡಿಗ್ರಿ 1 ಇರುತ್ತೆ. ಹಾಗಾಗಿ ನೀವೇ ಎಕ್ಸಾಂಪಲ್ಸನ್ನು ಎಷ್ಟು ಬೇಕಾದರೂ ಬರೀಬೋದು. ಆರ್ಡರ್ ಏನಾಗಿರಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಇರಬೇಕು, ಡಿಗ್ರಿ 1 ಇರಬೇಕು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 8 ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ 6y ಈಕ್ವಲ್ ಟು 0. ನೋಡಿ, ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಆರ್ಡರ್ 2 ಇದೆ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನೋಡ್ಬೇಕು ನೀವು. ಹಾಗಾಗಿ ಹೈಯೆಸ್ಟ್ ಆರ್ಡರ್ ಎಷ್ಟಾಯಿತು, 2 ಆಯಿತು. ಇದರ ಡಿಗ್ರಿ 1 ಇದೆ. ಹಾಗಾಗಿ ಇದು ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಹೇಗಾಯಿತು ನೋಡಿ, ಇಲ್ಲಿ ಏನೂ ಇಲ್ಲ ಅಂದರೆ ಕಾನ್ಸ್ಟೆಂಟು ಅಥವಾ ಕೋಎಫಿಷಿಯೆಂಟ್ ಇಲ್ಲಿ 1 ಇದೆ. 1 minus 8 minus 6, these are all constants. Therefore it is a linear differential equation. So second order linear differential equation with constant coefficients. Second example, ಇದು ಅಷ್ಟೇ ನೋಡಿ, ಇದು linear differential equation ಆಗುತ್ತೆ. ಕೋಎಫಿಷಿಯೆಂಟ್ಸು ಕಾನ್ಸ್ಟೆಂಟ್ಸ್ ಇದೆ, 3 minus 5 4, highest order 4 ಇದೆ. Therefore it is the fourth order linear differential equation. ಥರ್ಡ್ ಎಕ್ಸಾಂಪಲ್, ಹೈಯೆಸ್ಟ್ ಆರ್ಡರ್ ನೋಡಿ. ಇವಾಗ ಈ ಪ್ರಾಬ್ಲಮ್ನಲ್ಲಿ 2 ಇದೆ, ಹೈಯೆಸ್ಟ್ ಆರ್ಡರ್ ಕಾಣಿಸ್ತಿದೆ ಅಲ್ವಾ, ಇದರ ಆರ್ಡರು 2 ಇದೆ. ಹಾಗಾಗಿ ಇದು ಸಹ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಇಲ್ಲಿ ನೀವು ನೋಟ್ ಮಾಡ್ಕೋಬೇಕು, ಅದರ ಬಲಗಡೆ ಇರೋ ಎಫ್ ಆಫ್ ಎಕ್ಸ್ ಟರ್ಮ್ ಇದು ನಾಟ್ ಈಕ್ವಲ್ ಟು 0 ಇದೆ. ಮೇಲ್ಗಡೆ ಎಕ್ಸಾಂಪಲ್ಸ್ ನಾವೇನು ತೊಗೊಂಡಿದ್ದು ಅಲ್ಲಿ ಈಕ್ವಲ್ ಟು 0 ಬರೆದಿದ್ದೀವಿ. ಈ ಪ್ರಾಬ್ಲಮ್ನಲ್ಲಿ ಬಲಗಡೆ e⁴ ಅಥವಾ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ e⁴ ಇದೆ, ನಾಟ್ ಈಕ್ವಲ್ ಟು 0 ಇದೆ. ಹಾಗಾಗಿ ಏನಾಯ್ತಿದು, ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಇಟ್ ಇಸ್ ಎ ನಾನ್ ಹೋಮೋಜೀನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. Fourth example, d square minus 16 into y equals 0. ನೋಡಿ, ಇವಾಗ ನಾವು ಕ್ಯಾಪಿಟಲ್ ಡಿ, ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಡಿನಲ್ಲಿ ಇದನ್ನು ಈಕ್ವೇಷನ್ನ ತೊಗೊಂಡಿದ್ವಿ. ಈ ಥರ ಬೇಕಾದರೂ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನನ್ನು ಬರೀಬೋದು. ವಾಟ್ ಈಸ್ ಕ್ಯಾಪಿಟಲ್ ಡಿ? ಕ್ಯಾಪಿಟಲ್ ಡಿನ ನಾವು ಯಾವ ರೀತಿ ಡಿಫೈನ್ ಮಾಡಿದ್ದೀವಿ ಮೇಲ್ಗಡೆ, ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ ಟು ಏನು, ಸ್ಮಾಲ್ ಡಿ divided by dx. Okay, therefore suppose if replacing capital D by d by dx, this becomes d square y, this y, multiply this y, d square y by dx square minus 16y equals 0. This equation can also be written as this way, d square y, 2 ಇದು, d square y by dx square minus 16y equals 0. ಈ ಎರಡು ಈಕ್ವೇಷನ್ಸು ಸೇಮ್. ಎರಡು ಈಕ್ವೇಷನ್ ಈ ಫಾರ್ಮಲ್ಲಿ, ಎರಡು ಫಾರ್ಮಲ್ಲಿ ಬರೆಯೋಕ್ಕೆ ನಿಮಗೆ ಬರಬೇಕು. ಇಟ್ ಇಸ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಸೆಕೆಂಡ್ ಆರ್ಡರ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. ಕಾನ್ಸ್ಟೆಂಟ್ ಯಾವುದಿದೆ, 1 ಮತ್ತು -16. ಫಿಫ್ತ್ ಎಕ್ಸಾಂಪಲ್ಲು ನೋಡಿ, ಇದಕ್ಕೆ ಈಗ ಮೇಲ್ಗಡೆ ನಾವು ಮಾಡಿದ 4 ಪ್ರಾಬ್ಲಮ್ಗೂ ಇದಕ್ಕೂ
ಪುನಃ ಒಂದು ವ್ಯತ್ಯಾಸ ಏನಂದರೆ ಇಲ್ಲಿ ಒಂದು ವೇರಿಯೇಬಲ್ ಕೋಎಫಿಷಿಯೆಂಟ್ ಬಂದಿದೆ, ಉಳಿದ 3 ಮತ್ತು 4 ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸು. ಎಕ್ಸ್ ಸ್ಕ್ವೇರ್ ಇರೋ ಕೋಎಫಿಷಿಯೆಂಟ್ ಏನು -x² ಇದೆ, ಇದು ವೇರಿಯೇಬಲ್ ಕೋಎಫಿಷಿಯೆಂಟ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. ಕಾನ್ಸ್ಟೆಂಟ್ಸ್ ಇಲ್ಲ ಅಲ್ಲಿ, ಎಲ್ಲ ಕೋಎಫಿಷಿಯೆಂಟ್ಸು ಕಾನ್ಸ್ಟೆಂಟ್ ಇಲ್ಲ. ಹಾಗಾಗಿ ಇಟ್ಸ್ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಸಿನ್ಸ್ ಆಲ್ ಕೋಎಫಿಷಿಯೆಂಟ್ಸ್ ಆರ್ ನಾಟ್ ಕಾನ್ಸ್ಟೆಂಟ್ಸ್. Multiple choice questions. First question, which of the following is a linear differential equation of higher order with constant coefficients? ಈಗ ನೋಡಿ, ಇಲ್ಲಿ 4 ಚಾಯ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಕ್ವೆಶ್ಚನ್ನು ಯಾವುದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಇರಬೇಕು. ನೋಡಿ, ಫಸ್ಟ್ ಒನ್ನು ಆಗಲ್ಲ, ಯಾಕೆ? ವೇರಿಯೇಬಲ್ ಕೋಎಫಿಷಿಯೆಂಟ್ ಇದೆ ಇಲ್ಲಿ, x² ವೇರಿಯೇಬಲ್ ಇದೆ. ಸೆಕೆಂಡ್ ಎಕ್ಸಾಂಪಲ್ಗೆ ಹೋದರೆ ನೋಡಿ, 3 ಕಾನ್ಸ್ಟೆಂಟು, -5 ಕಾನ್ಸ್ಟೆಂಟು, 4 ಕಾನ್ಸ್ಟೆಂಟು. ಹಾಗಾಗಿ ಆನ್ಸರ್ ಬಿ ಆಗುತ್ತೆ. ಆನ್ಸರು ಬಿ. ಸಿ ಯಾಕಾಗಲ್ಲ? ಇಲ್ಲೊಂದು ವೇರಿಯೇಬಲ್ ಇದೆ, ಇದು ವೇರಿಯೇಬಲ್ ಕೋಎಫಿಷಿಯೆಂಟ್ ಆಯಿತು. ಓಕೆ, ಆನ್ಸರು ಬಿ. ಸೆಕೆಂಡ್ ಒನ್, which of the following is a linear differential equation of higher order with constant coefficients? ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸು ಯಾವ್ಯಾವಿದೆ ಫಸ್ಟ್ ನೋಡ್ಕೊಳ್ಳಿ. ಇದು ವೇರಿಯೇಬಲ್ ಇದೆ, ಇದು ಆಗಲ್ಲ. ನೋಡಿ, ಇಲ್ಲೂ ವೇರಿಯೇಬಲ್ ಇದೆ, ಆಗಲ್ಲ. ಆನ್ಸರು ಸಿ ಆಗುತ್ತಾ ಅಂತ ನೋಡಿ. ಕೋಎಫಿಷಿಯೆಂಟ್ಸು d⁴ ಕೋಎಫಿಷಿಯೆಂಟು 1 ಇದೆ, y-ದು -16 ಇದೆ. ಹಾಗಾಗಿ ಆನ್ಸರ್ ಸಿ ಆಗುತ್ತೆ. ಸೊ linear differential equation of higher order with constant coefficients. Next, which of the following is a linear differential equation of higher order with constant coefficients? ನೋಡಿ, ಫಸ್ಟ್ ಒನ್ನಲ್ಲಿ ಕೋಎಫಿಷಿಯೆಂಟ್ಸು 1, 3, 2 ಇದೆ, ಹಾಗಾಗಿ ಎಲ್ಲ ಕಾನ್ಸ್ಟೆಂಟ್ಸ್ ಇದೆ. ಸೆಕೆಂಡ್ ಎಕ್ಸಾಂಪಲಲ್ಲಿ ಒಂದು ಕೋಎಫಿಷಿಯೆಂಟು ವೇರಿಯೇಬಲ್ ಇದೆ, ಎಕ್ಸ್ ಇದೆ. ಥರ್ಡ್ ಎಕ್ಸಾಂಪಲ್ ಸಿನಲ್ಲಿ, ಥರ್ಡ್ ಚಾಯ್ಸ್ ಸಿನಲ್ಲಿ ನೋಡಿ, ಇವೆರಡು ವೇರಿಯೇಬಲ್ ಆಗುತ್ತೆ. ಆನ್ಸರ್ ಇದು ಆಗಲ್ಲ. ಹಾಗಾಗಿ ಸೂಟಬಲ್ ಆನ್ಸರ್ ಯಾವುದಾಯಿತು? ಎ ತಗೋಬೋದು. ಇದು ಲೀನಿಯರ್ ಡಿಫರೆನ್ಷಿಯಲ್ ಆಗುತ್ತೆ, ಈಕ್ವೇಷನ್ ಆಗುತ್ತೆ, ಮತ್ತು ನಾನ್ ಹೋಮೋಜಿನಿಯಸ್ಸು. ಯಾಕೆ? f(x) ≠ 0 ಇದೆ. ಫೋರ್ತ್ ಒನ್, ಕ್ವೆಶ್ಚನ್ ಏನು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಹೈಯರ್ ಆರ್ಡರ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್? ನೋಡಿ, ಈಗ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡ್ಬೇಕು ನೀವು. ಫಸ್ಟ್ ಒನ್ನು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ, ಸೆಕೆಂಡ್ ಒನ್ನು ಆಗುತ್ತೆ. ಕ್ವೆಶ್ಚನ್ನು ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸು. ನೋಡಿ, ಇಲ್ಲೆಲ್ಲ ಕಾನ್ಸ್ಟೆಂಟ್ ಇದೆ ಸೆಕೆಂಡ್ ಎಕ್ಸಾಂಪಲ್ನಲ್ವೇ. ಥರ್ಡ್ ಒನ್ ನೋಡಿ, ಇವಾಗ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ನು ಬಟ್ ನಾಟ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಬಿಕಾಸ್ ವೇರಿಯೇಬಲು ಎಕ್ಸ್ ಇದೆ. ಸೂಟಬಲ್ ಆನ್ಸರ್ ಯಾವುದಾಯಿತು? ಸಿ ತಗೋಬೋದು. ಫಿಫ್ತ್ ಒನ್, ಇಲ್ಲೂ ಅಷ್ಟೇ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸನ್ನು ಐಡೆಂಟಿಫೈ ಮಾಡಬೇಕು. ಆನ್ಸರ್ ಯಾವುದಾಗುತ್ತೆ? ನೋಡಿ, ಇದರಲ್ಲಿ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಇದೆ, ಇಲ್ಲಿ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಇದೆ, ಇದರಲ್ಲೂ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಇದೆ, 1 - 4. ಆನ್ಸರ್ ಯಾವ್ದು ತಗೋಬೋದು? ಡಿ ತಗೋಬೋದು. ಸೊ ಈ ರೀತಿ ನೀವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಹೈಯರ್ ಆರ್ಡರ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸನ್ನು ಐಡೆಂಟಿಫೈ ಮಾಡೋದನ್ನು ಕಲಿಬೇಕು. ಥ್ಯಾಂಕ್ ಯು.